ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ನೇಪಾಳದ ಪ್ರವಾಸದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ನೇಪಾಳ ಅಂದರೆ ಹಿಮಾಲಯದ ತಪ್ಪಲಿನಲ್ಲಿರ್ತಕ್ಕಂಥ ಒಂದು ಪುಟ್ಟ ರಾಷ್ಟ್ರ. ಭಾರತಕ್ಕೂ ನೇಪಾಳಕ್ಕೂ ಬಹಳ ಸಾಂಸ್ಕೃತಿಕ ನಂಟು ಕೂಡ ಇರುವಂಥದ್ದು. ಹಾಗಾದರೆ ಬನ್ನಿ, ಇವತ್ತು ನೇಪಾಳಕ್ಕೆ ಯಾವ ರೀತಿ ಹೋಗಬೇಕಾಗುತ್ತೆ, ಅಲ್ಲಿ ನೋಡಬೇಕಾದಂತಹ ಪ್ರಸಿದ್ಧ ಪ್ರವಾಸಿ ಕ್ಷೇತ್ರಗಳು, ತಾಣಗಳು ಯಾವುದು ಇತ್ಯಾದಿ ವಿಚಾರಗಳನ್ನು ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗ ಅವರಿಂದಲೇ ನಾವು ತಿಳ್ಕೊಳ್ಳೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಗರಾಜ್. ನಮಸ್ಕಾರ. ಅಂದಹಾಗೆ ನೇಪಾಳ ಮತ್ತು ಭಾರತಕ್ಕೆ ಸಾಕಷ್ಟು ತುಂಬ ಐತಿಹಾಸಿಕ ಪೌರಾಣಿಕ ನಂಟಿರುವಂಥದ್ದು. ಹಾಗೆ ನಮ್ಮ ನೆರೆಯ ರಾಷ್ಟ್ರ ನೇಪಾಳದಲ್ಲಿ ಅಲ್ಲಿನ ಪ್ರವಾಸೋದ್ಯಮ ಹೇಗಿದೆ, ಅಲ್ಲಿ ನೋಡಬೇಕಾದ ಸ್ಥಾನಗಳು ಯಾವುದು ಇತ್ಯಾದಿ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ. ಹೌದು, ನೇಪಾಳ ಪಶುಪತಿನಾಥ ದರ್ಶನ ಮಾಡದೇ ಇದ್ದರೆ ನಮಗೆ ಹಿಂದೂಗಳು, ನಮ್ಮ ದೇಶ ಭಾರತೀಯ ಹಿಂದೂಗಳಿಗೆ ಏನೋ ಒಂದು ಅಪೂರ್ಣ ಆದ ಹಾಗೆ. ಕರೆಕ್ಟ್, ನಿಜ ನಿಜ. ನೇಪಾಳ ಈಗ ನಮ್ಮ ಭೌಗೋಳಿಕವಾಗಿ ಒಂದು ಪ್ರತ್ಯೇಕ ರಾಷ್ಟ್ರವಾಗಿರ್ಬೋದು, ಆದರೆ ಮನಸ್ಸಿನಲ್ಲಿ ನೇಪಾಳ ಒಂದು ಭಾರತದ ನಮ್ಮ ಹಿಂದೂಗಳಿಗೆ ಸೇರಿದಂಥ ಒಂದು ಜಾಗ ಅಂತಲೇ, ಒಂದು ಪ್ರದೇಶ ಅಂತ ಕರೆಕ್ಟ್ ನಮ್ಮ ಮನಸ್ಸಲ್ಲಿದೆ. ಬಟ್ ಆದರೆ ಈಗ ನೇಪಾಳ ಕರೆನ್ಸಿ ಬೇರೆ, ನೇಪಾಳ ಅದಕ್ಕೆ ಇರುವಂಥ ಬೌಂಡ್ರಿ ಬೇರೆ, ನೇಪಾಳಕ್ಕಿರುವ ಆಡಳಿತ ಬೇರೆ. ಹಾಗೆ ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ನಾವು ನೇಪಾಳವನ್ನು ಪ್ರತ್ಯೇಕ ದೇಶ ಅಂತ ಪರಿಗಣಿಸಲೇಬೇಕಾಗ್ತದೆ. ಹೌದು. ಹಾಗೆ ನೇಪಾಳ ಅಂತ ಹೇಳಿ ಬಂದರೆ ನಾವು ನೇಪಾಳ 90% 80% ಹಿಂದೂಗಳು ಇರುವಂಥ ದೇಶ. ಹೌದು. ಏನು ಪಾಪ್ಯುಲೇಷನ್, ಏನು ದೊಡ್ಡ ಪಾಪ್ಯುಲೇಷನ್ ಅಲ್ಲ, ಒಂದು 3 ಕೋಟಿ ಜನಸಂಖ್ಯೆ ಇರುವಂಥ ಪಾಪ್ಯುಲೇಷನ್. ಅದರಲ್ಲಿ ಹೆಚ್ಚಾಗಿ ಜನ ಈ ತೆರೈ ಅಂದರೆ ನಮ್ಮ ಅದು ಸ್ವಲ್ಪ ಏನು ಲೆವೆಲ್ ಇರುವಂಥ, ನಮ್ಮ ಇಂಡಿಯಾಕ್ಕೆ ಹೊಂದಿಕೊಂಡಿರುವಂಥ, ಭಾರತ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂಥ ಜಾಗದಲ್ಲಿ ಜಾಸ್ತಿ ಜನ ಇದ್ದಾರೆ. ಮತ್ತು ಆಮೇಲೆ ವ್ಯಾಲೀಸು ಮತ್ತು ಮೌಂಟೇನ್ಸಲ್ಲಿ ಹೆಚ್ಚಾಗಿ ಜನ ವಸತಿ ಕಡಿಮೆ. ಅದು ಏನಂದರೆ ಈ ಟ್ರೆಕ್ಕಿಂಗು, ಹಿಮಾಲಯ, ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ ಬೇಸ್ ಕ್ಯಾಂಪ್ಗಳು, ಈ ಥರದ್ದು ಇದು ನಡೀತದೆ. ಹಾಗೆ ನೇಪಾಳಕ್ಕೆ, ನಮ್ಮ ದೇಶಕ್ಕೆ, ಉತ್ತರಾಖಂಡ ಇದಕ್ಕೆಲ್ಲ ನೋಡಿದರೆ ಭೌಗೋಳಿಕವಾಗಿ ಅದೇ ಥರ ಸೇಮ್ ಅಂತ ಹೇಳ್ಬೋದು. ಹಾಗೆ ನೇಪಾಳ ಹೇಳಬೇಕಂದ್ರೆ ಗಡಿ ಭಾಗವಾಗಿ ನಮ್ಮ ಸುತ್ತಲೂ ಇಂಡಿಯಾ ಮತ್ತು ಟಿಬೆಟ್, ಈ ಚೀನಾ ಅಂಡರ್ ಇರುವಂಥದ್ದು, ಇದು ಅಂಡರ್ ಬರುವಂಥದ್ದು. ಹಾಗೆ ನೇಪಾಳ ನಾವು ಹಿಂದಿನಿಂದಲೂ ಬಹಳಷ್ಟು ಸಾವಿರಾರು ವರ್ಷದಿಂದ ನಾವು ಪುಣ್ಯಕ್ಷೇತ್ರ ಪಶುಪತಿನಾಥನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ಹೌದೌದು. ಈಗ ನಮ್ಮ ಈ ಕಾಲಘಟ್ಟದಲ್ಲಿ ನೇಪಾಳ ಒಂದು ಹಿಲ್ ಸ್ಟೇಷನ್, ಮತ್ತು ನೇಚರ್ ಎಂಜಾಯ್ ಮಾಡೋರು, ನ್ಯಾಷನಲ್ ಪಾರ್ಕ್ ಎಂಜಾಯ್ ಮಾಡೋರು, ದೇವಸ್ಥಾನ ಎಂಜಾಯ್ ಮಾಡೋರು ಎಲ್ಲರೂ ಹೋಗುವಂಥ ಸ್ಥಳ ಆಗಿದೆ. ನೋಡಲಿಕ್ಕೆ ಮತ್ತು ಅವಕಾಶಗಳು ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಹೌದು, ನೋಡಲಿಕ್ಕೆ ಅವಕಾಶ ಜಾಸ್ತಿ ಆಗಿದೆ, ಕನೆಕ್ಟಿವಿಟಿ ಜಾಸ್ತಿ ಇದೆ. ಈಗ ನೇಪಾಳದ ಮೇಯ್ನ್ ಕ್ಯಾಪಿಟಲ್ ಸಿಟಿ ಕಾಠ್ಮಂಡು ಅಂತ. ಕಾಠ್ಮಂಡುಗೆ ಭಾರತದ ವಿವಿಧ ನಗರಗಳಿಂದ ನೇರ ಸಂಪರ್ಕ ಇದೆ. ಬೆಂಗಳೂರಿನಿಂದ ಸಹ ನೇರ ಸಂಪರ್ಕ ಇದೆ. ದಿಲ್ಲಿಯಿಂದ ಬೇಕಾದಷ್ಟು ಫ್ಲೈಟ್ಸ್ ಇದೆ, ಹೈದರಾಬಾದು, ದಿಲ್ಲಿ, ಕಲ್ಕತ್ತಾ. ಹಾಗಾಗಿ ನಮಗೆ ಒಳ್ಳೆಯ ಇದು ಇರುವಂಥದ್ದು. ಹಾಗೆ ನೇಪಾಳದ ಬಾರ್ಡ್ರ್ ಸಿಟಿಗಳಾದಂಥ ಗೋರಖ್ಪುರ ಇರ್ಬೋದು, ಆಮೇಲೆ ಲಕ್ನೋ, ಗೋರಖ್ಪುರ, ಆಮೇಲೆ ಇಲ್ಲಿ ಬಿಹಾರದ ದರ್ಭಾಂಗ, ನಿಮಗೆ ವೆಸ್ಟ್ ಬೆಂಗಾಲ್ನ ಭಾಗ್ಡೋಗ್ರಾ, ಇವೆಲ್ಲ ಹತ್ತಿರ ಗಡಿಯಲ್ಲಿ ಇರುವಂಥ ಏರ್ಪೋರ್ಟ್ಗಳು ಇರೋದ್ರಿಂದಾಗಿ ನೇಪಾಳಕ್ಕೆ ಒಳ್ಳೆ ಕನೆಕ್ಟಿವಿಟಿ. ನಿಮಗೆ ಬೈ ರೋಡ್ ಆದರೂ ಹೋಗ್ಬೋದು, ಬೈ ಫ್ಲೈಟ್ ಆದರೂ ಹೋಗ್ಬೋದು, ಒಳ್ಳೆಯ ಸಂಪರ್ಕ ಇದೆ. ಓಹೋ. ಈಗ ತಾವು ಹೇಳಿದ್ರಿ ನೇಪಾಳದಲ್ಲಿ ಪಶುಪತಿನಾಥನ ಶಿವನ ದರ್ಶನಕ್ಕೆ ಹೋಗುವಂಥದ್ದು. ಅದು ಬಿಟ್ಟರೆ ಬೇರೆ ಯಾವುದಾದ್ರು ಧಾರ್ಮಿಕ ಕ್ಷೇತ್ರಗಳಿದೆಯಾ, ಹೇಗೆ ಅಂತ? ನೇಪಾಳದಲ್ಲಿ ಹೇಳಬೇಕು ಅಂತ ಹೇಳಿದರೆ ಭಗವಾನ್ ಬುದ್ಧ, ಸಿದ್ಧಾರ್ಥ ಬುದ್ಧ ಜನಿಸಿದ ಸ್ಥಳ. ಅದು ನಮ್ಮ UP
ಮತ್ತು ನೇಪಾಳದ ಬಾರ್ಡ್ರ್. ಬಾರ್ಡ್ರಲ್ಲಿ ಹಾಂ, ಬರುತ್ತೆ. ನೇಪಾಳ ಅದು ಈಗ ನೇಪಾಳಕ್ಕೆ ಸೇರಿದಂಥ ಸ್ಥಳ ಲುಂಬಿನಿ ಅಂತ. ಇಲ್ಲಿಗೆ ಸಹ ಬೌದ್ಧ ಅನುಯಾಯಿಗಳು ಸಾವಿರಾರು ಜನ ಬರ್ತಾರೆ ವರ್ಲ್ಡ್ ವೈಡ್. ಓಹೋ, ಹೌದು. ಸೊ ಅದು ನೋಡ್ಬೋದು. ಹೌದು. ಹಾಗೆ ನೇಪಾಳದಲ್ಲಿ ನಾವು ನೋಡಬೇಕು ಅಂತ ಹೇಳಿದರೆ, ಸ್ಥಳ ಅಂತ ಹೇಳಿದರೆ, ಟೂರಿಸಮಿಗೆ ಅನುಕೂಲ ಇರುವಂಥ ಸ್ಥಳದಲ್ಲಿ ಪೋಖರಾ ಅನ್ನುವಂಥದ್ದು ಒಂದು ಹಿಲ್ ಸ್ಟೇಷನ್. ಹೌದು. ಪೋಖರಾ ಒಂದು ಅದ್ಭುತವಾದ ಅನ್ನಪೂರ್ಣ ಸರ್ಕ್ಯೂಟ್ ಅಂತ ಹೇಳ್ತಾರೆ, ಆ ರೇಂಜಲ್ಲಿ ಬರುವಂಥ ಸ್ಥಳ. ಆಮೇಲೆ ಪೋಖರಾದಲ್ಲಿ ಒಂದು ಫೀವಾ ಲೇಕ್ ಅಂತ ಅದ್ಭುತವಾದ ಲೇಕ್ ಇದೆ. ಆಮೇಲೆ ಅಲ್ಲಿ ಒಂದು ಗುಹೆಯೊಳಗೆ ಇರುವಂಥ ಈಶ್ವರ ಕೇವ್, ಬಹಳ ಅದ್ಭುತ. ಅದು ಈಗ ತುಂಬ ಡೆವಲಪ್ ಆಗಿದೆ. ಆಮೇಲೆ ನಿಮಗೆ ಫೀವಾ ಲೇಕು, ಅಲ್ಲಿ ವಿಂಧ್ಯವಾಸಿನಿ ಟೆಂಪಲ್ ಎಲ್ಲ ಇರೋದ್ರಿಂದ, ಮತ್ತು ಮೇಯ್ನ್ ಆಗಿ ಅವರು ಹಿಂದೂ ಕಲ್ಚರ್ ಆಗಿದ್ದರಿಂದ ಹಿಂದೂ ಟೆಂಪಲ್ಸ್ ಎಲ್ಲ ಇದೆ. ನೀವು ಈ ಪೋಖರಾದಿಂದ ಮುಕ್ತಿನಾಥ್ ದರ್ಶನ ಅಂತ ಹೋಗೋದಾದರೆ ಅದೊಂದು ಬೈ ರೋಡ್, ಹೌದು, ಬೈ ರೋಡ್ ಹೋಗೋದಾದರೆ ರೋಡ್ ಸರಿ ಇಲ್ಲ. ಈಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ಬೈ ರೋಡ್ ಹೋಗೋದಕ್ಕೆ ಭಾಳ ಕಷ್ಟಕರ ಆಗಿದ್ದರಿಂದಾಗಿ ನೇಚರ್ ಎಂಜಾಯ್ ಮಾಡೋರಿಗೆ, ಸ್ವಲ್ಪ ಮೈಕೈ ನೋವು ಮಾಡ್ಕೊಂಡು ಹೋಗೋರಿಗೆ ಜೀಪು ಆ ಥರದ್ದೆಲ್ಲ ವ್ಯವಸ್ಥೆ ಇದೆ. ಆದರೆ ಹೆಚ್ಚು ಕಡಿಮೆ ಒಂದು 10 ಗಂಟೆ 12 ಗಂಟೆ ಜಾರಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ನೇಪಾಳದ ಇದು ಜಾಮ್ಸಮ್ ಅಂತ ಒಂದು ಏರ್ಪೋರ್ಟ್ ಇದೆ, ಅದ್ಭುತವಾದ ಜಾಗ, ಸುತ್ತಲೂ ಛಾದಿತ ಪರ್ವತಗಳು. ಆ ಜಾಮ್ಸಮ್ಮಿಂದ ಒಂದು ಹತ್ತಿರದಲ್ಲಿ ಬರ್ತದೆ ಮುಕ್ತಿನಾಥ ಅಂತ. ಅದು ವಿಷ್ಣುವಿಗೆ ಸೇರಿದಂಥ ಸ್ಥಳ. ಅಲ್ಲಿಗೆ ಹೋದರೆ ಮುಕ್ತಿ ಸಿಗುತ್ತೆ ಅಂತ. ಅಲ್ಲಿ ನಮಗೆ ಗಂಡಕಿ ನದಿ ಇರುವಂಥದ್ದು, ಸಾಲಿಗ್ರಾಮ ಶಿಲಾ ಅಂತ ಹೇಳ್ತೀವಲ್ಲ, ಹೌದು. ಶ್ರೀ ಆದಿಶಂಕರಾಚಾರ್ಯರು ಆ ಗಂಡಕಿ ನದಿಯಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಎಲ್ಲ ಸಾಲಿಗ್ರಾಮ ಮೈಗೆ ಮೆತ್ತುಕೊಂಡಿತ್ತು ಅಂತ ಹೇಳ್ತಾರೆ. ಒಂದು ಅದ್ಭುತವಾದಂಥ ಸ್ಥಳ. ಈಗ ತುಂಬ ಡೆವಲಪ್ ಆಗಿದೆ. ಅರ್ಲಿಯರ್ ಸ್ಟೇಜ್ ನಾವು ಒಂದು 25-30 ವರ್ಷದಿಂದೆಲ್ಲ ಹೋಗ್ತಿರುವಾಗ ಅಷ್ಟು ಡೆವಲಪ್ಮೆಂಟ್ಸ್ ಇರಲಿಲ್ಲ. ಈಗ ತುಂಬ ಡೆವಲಪ್ ಆಗಿರುವಂಥದ್ದು ಮುಕ್ತಿನಾಥ. ಇದನ್ನು ನೋಡ್ಬೋದು. ನಿಮಗೆ ಇದು ರಾಮಾನುಜಾಚಾರ್ಯರ ಇದರಲ್ಲಿಯೂ ಬರ್ತದೆ ಇದು, ಆಯಿತಾ. ಹಾಗೆ ಇಲ್ಲಿ ನಮ್ಮ ಶಂಕರಾಚಾರ್ಯರು ಹೋಗಿದ್ದಾರೆ ಅಂತ ಐತಿಹ್ಯ ಇದೆ. ಸೊ ನಾವು ಇದನ್ನು ಅದಕ್ಕೆ ನಮ್ಮ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಬೈ ಫ್ಲೈಟ್ ಮಾಡ್ತೀವಿ. ಜಾಮ್ಸಮ್ಗೆ ಇಳಿತೀವಿ. ಇಳಿದು ಅಲ್ಲಿಂದ ಜೀಪ್ ಮುಖಾಂತರ ಹೋಗಿ ಮುಕ್ತಿನಾಥನ ದರ್ಶನ ಮಾಡಿಕೊಂಡು ವಾಪಸ್ ಬಂದು ಜಾಮ್ಸಮ್ಮಲ್ಲಿ ಇಳಿದು ಏನಂದರೆ ಸೇಮ್ ಡೇ ಬರಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮಾರ್ನಿಂಗ್ ಅವರ್ಸ್ ಮಾತ್ರ ಫ್ಲೈಟ್ ಆಗ್ತದೆ. ವೆದರ್ ಪರ್ಮಿಟ್ ಮಾಡಬೇಕು. ಎಲ್ಲ ನಮ್ಮ ಕೈಯಲ್ಲಿ ಇರಲ್ವಲ್ಲ, ವೆದರ್ ಪರ್ಮಿಟ್ ಮಾಡಿದವಾಗ. ಸೊ ಅವತ್ತು ರಾತ್ರಿ ಜಾಮ್ಸಮ್ಮಲ್ಲಿ ಉಳಿತಾರೆ. ಒಳ್ಳೆ ಸುತ್ತಮುತ್ತಲು ಒಳ್ಳೆ ಆ್ಯಪಲ್ ಟೈಮಲ್ಲಿ ಹೋದರೆ ಆ್ಯಪಲ್ ಒಳ್ಳೆ ಬ್ಯೂಟಿಫುಲ್ ಆ್ಯಪಲ್ಸ್ ನಿಮಗಲ್ಲಿ ಸೇಬು ಬಹಳ ಚೆಂದ ಇರ್ತದೆ. ಸೇಬು ಅಷ್ಟು ಒಳ್ಳೆ ಸೇಬು ಬೆಳೀತಾರೆ ಆ ಕಣಿವೆಗಳಲ್ಲಿ. ಅಲ್ಲಿ ರಾತ್ರಿ ತಂಗಿ ಮಾರನೇ ದಿನ ಬರುವಂಥದ್ದು. ಇದು ಒಂದು ಅದ್ಭುತವಾದಂಥ ಇದು. ಪೋಖ್ರಾಕ್ಕೆ ಬರ್ತೀವಿ. ಹಾಗೆ ಪೋಖ್ರಾದಿಂದ ಮತ್ತು ನಾವು ಇಲ್ಲಿ ಮತ್ತೊಂದು ಬಹಳ ಒಂದು ಪ್ರಸಿದ್ಧಿಯಾದ ದೇವಸ್ಥಾನ ಇದೆ, ಮನೋಕಾಮನ ಅಂತ. ಮನಸ್ಸಿಗೆ ಏನು ಇದಾಗ್ತದೆ, ಬೈಕಿಗಳನ್ನೆಲ್ಲ ಮನಸ್ಸಿನಲ್ಲಿರುವ ಕಾಮನೆಯನ್ನೆಲ್ಲ ಈಡೇರಿಸ್ತಾಳೆ ಅಂತ ಆ ದೇವಿ ಮೇಲೆ ಒಂದಿದೆ. ಅದು ಹಿಂದೆಲ್ಲ ಗುಡ್ಡದ ಮೇಲೆ ಇರುವಂಥ ದೇವಸ್ಥಾನ. ಅದಕ್ಕೆಲ್ಲ ಭಾಳ ಕಷ್ಟಪಟ್ಟು ಹೋಗ್ತಾಯಿದ್ರು. ಇವಾಗ ಕೇಬಲ್ ಕಾರೆಲ್ಲ ಆಗಿದೆ, ಒಳ್ಳೆ ಬ್ಯೂಟಿಫುಲ್ಲು. ಆವಾಗ ನಾವು ಹೇಳುವಾಗ ಸೌತ್ ಏಷ್ಯಾದಲ್ಲೇ ಆ ಟೈಮಲ್ಲಿ ಒಂದು ಬಿಫೋರ್ 15 ಇಯರ್ಸ್ ಹೇಳ್ತಿದ್ರು, ಲಾರ್ಜೆಸ್ಟ್ ಕೇಬಲ್ ಕಾರ್ ಅಂತ. ತುಂಬ ಸೇಫ್ಟಿ ಎಲ್ಲ ಚೆನ್ನಾಗಿದೆ. ಆವಾಗಲೇ ಮಾಡಿದ್ರು. ತುಂಬ ವರ್ಷ ಆಯಿತು. ಹೌದು, ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬ ಒಳ್ಳೆ ತಂತ್ರಜ್ಞಾನದ್ದೇ ಇತ್ತು. ನಾವು ಅವಾಗ ಹರಿದ್ವಾರದಲ್ಲಿ ಕೇಬಲ್ ಕಾರ್ ಸ್ಟಾರ್ಟ್ ಆಗಿತ್ತು, ಬಟ್ ಇಷ್ಟು ಕ್ವಾಲಿಟಿ ಇರಲಿಲ್ಲ. ಸೊ ಚೆನ್ನಾಗಿದೆ. ಈಗ ಬಿಡಿ, ಈಗ ಎಲ್ಲ ಸ್ಥಳದಲ್ಲೂ ಕೇಬಲ್ ಕಾರ್ ಆಗಿದೆ. ಇದು ಒಂದು ಮನೋಕಾಮನ ಅನ್ನುವಂಥದ್ದು ನೋಡ್ಬೋದು. ಇನ್ನು ನೋಡಿದ್ರೆ ನಾವು ಮತ್ತೆ ಮೇಯ್ನ್ ಅಟ್ರಾಕ್ಷನ್ ಪ್ಲೇಸ್ ಅಂದರೆ ಕಠ್ಮಂಡು. ಹೌದು, ನಮ್ಮ ಹಳೆ ಹಿಂದಿ ಪಿಕ್ಚರ್ನಲ್ಲಿ ಬೇಕಾದಷ್ಟಿದೆ. ದಮ್ಮರೆ ದಮ್ ಅಂತ ಏನೊಂದು ಹಾಡೆಲ್ಲ ಇದೆ. ಆಮೇಲೆ ದೇವಾನಂದ್ ಪಿಕ್ಚರಲ್ಲೆಲ್ಲ ತುಂಬ ಬಂದಿದೆ. ಕಠ್ಮಂಡು ಎಲ್ಲದಕ್ಕೂ, ಒಳ್ಳೆಯದಕ್ಕೂ ಹೆಸರುವಾಸಿ, ಕೆಟ್ಟದಕ್ಕೂ ಹೆಸರುವಾಸಿ. ಅಂದರೆ ಕ್ಯಾಸಿನೋ ಈ ಥರದ್ದೆಲ್ಲ ಬಹಳ ಫೇಮಸ್ ಅಲ್ಲಿ. ಆಮೇಲೆ
ಹಿಂದೂಗಳಿಗೆ ಬಹಳ ಹೌದು. ಆರಾಧನೆ. ಪಶುಪತಿನಾಥಕ್ಕೆ ನಮ್ಮ ದಕ್ಷಿಣ ಭಾರತೀಯ ಅದರಲ್ಲಿ ಕರ್ನಾಟಕ ಭಾಗದವರೇ ಪೂಜೆಗಿರುವಂಥದ್ದು. ಅದಕ್ಕೆ ಹಿಂದಿನ ಐತಿಹ್ಯ ಏನು ಅಂತ ಹೇಳಿದರೆ, ಶ್ರೀ ಶಂಕರ ಭಾಗವತ್ ಪಾದರು ಅಲ್ಲಿಗೆ ಹೋದವಾಗ ಅವರಿಗೆ ಆ ದೇವಸ್ಥಾನದ ಪಾವಿತ್ರ್ಯತೆ ಗೊತ್ತಾಯಿತು. ಆವಾಗ ಒಂದು ಗೊತ್ತಾದ ಅವರು ಹೇಳ್ತಾರೆ, ಅಲ್ಲಿ ಏನು ಗುರಿಕಾರ ಅಥವಾ ರಾಜ ಆವಾಗ ಅಷ್ಟು ಇದಾಗಿರಲಿಲ್ಲ, ಆ ಸಂಸ್ಥಾನಕ್ಕೆ ಒಬ್ಬ ರಾಜನ ಥರ ಇರುವವರು ಇದ್ದಾರಲ್ಲ, ಅವರಿಗೆ ಹೇಳ್ತಾರಂತೆ, ಇದು ಬಹಳ ಪವಿತ್ರವಾದದ್ದು, ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಇದಾಗಬೇಕು, ಇದಕ್ಕೆಲ್ಲ ಪೂಜೆ ಎಲ್ಲ ಆಗಬೇಕು ಅಂತ ಹೇಳ್ತಾರೆ. ಅದ್ರ ಪಂಚಮುಖಿ ಅಂತ 5 ಮುಖ ಇದೆ ಅದಕ್ಕೆ, ಅಂದರೆ 4 ಸೈಡ್ 4 ಆ್ಯಂಡ್ ಹೆಡ್ ಒಂದು ಇದು ಅಂತ ಪಶುಪತಿನಾಥ ದೇವಸ್ಥಾನ. ಅದಕ್ಕೆ ರಾಜ ಹೇಳ್ತಾನೆ, ಅಂದರೆ ಅವರು ಸ್ವಲ್ಪ ಗುಡ್ಡಗಾಡಿನ ಇದೆಲ್ಲ ಇರ್ತಾರಲ್ಲ, ಗುಡ್ಡಗಾಡು ಜನಾಂಗ ಆ ಥರದವರು, ಗೋರ್ಖಾಸು ಏನೆಲ್ಲ ಹೇಳ್ತೀವಲ್ಲ ಆ ಥರದವರೇ ಇರ್ತಾರೆ. ಅವರು ಅದಕ್ಕೆ ಹೇಳ್ತಾರಂತೆ, ನಮಗೆ ಅದು ಆ ಥರ ಪೂಜೆ ಪದ್ಧತಿ ಮಾಡಿ ನಾಳೆ ನಾವೇನಾದರೂ ಮಾಡಿ ಏನಾದರೂ ತೊಂದರೆ ಆಗೋದು ಬೇಡ, ಅದಕ್ಕೆ ನೀವೇ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ. ಆವಾಗ ಶಂಕರಾಚಾರ್ಯರು ಅವ್ರ ಜೊತೆ ಹೋದಂಥ 4 ಅನುಯಾಯಿಗಳನ್ನ ಅಲ್ಲಿ ಬಿಟ್ಟು ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ಆ ಕಾಲದಿಂದ ಬಂದಂಥ ಇದು. ಇವಾಗ ಸಹ ಕಂಟಿನ್ಯೂ ಆಗಿದೆ. ಹೌದು, ಇವಾಗ ಸಹ ಶೃಂಗೇರಿ, ಗೋಕರ್ಣ, ಉಡುಪಿ ಮೂಲದವರೇ ಇದ್ದಾರೆ. ಕರೆಕ್ಟ್. ಹೌದು. ಹಾಗಾದರೆ ನೇಪಾಳಿ ಬ್ರಾಹ್ಮಣರು ಅವರು ಇದ್ದಾರೆ. ಅವರು ಒಳಗಡೆ ಪೂಜೆ ಇರೋದಿಲ್ಲ, ಹೊರಗಡೆ ನಿಮಗೆ ರುದ್ರ ಅದು ಇದು ಎಲ್ಲ ಶತರುದ್ರ ಎಲ್ಲ ಬೇರೆ ರುದ್ರಗಳು ಇದೆಲ್ಲ ಮಾಡಿಸ್ತಾರೆ. ರುದ್ರ ಅಭಿಷೇಕ ಅರ್ಚನೆ ಏನಾದರೂ ಇದ್ದರೆ ಮಾಡಿಸ್ತಾರೆ. ಬಿಟ್ಟರೆ ದೇವಸ್ಥಾನದ ಒಳಗಡೆಯ ಪೂಜೆ ಅದರದ್ದು ಹಕ್ಕು ಅಥವಾ ಅದರದ್ದು ಜವಾಬ್ದಾರಿ ಎಲ್ಲ ನಮ್ಮ ಕರ್ನಾಟಕದ ಪುರೋಹಿತರೇ ಆಚಾರ್ಯರೇ ಮಾಡ್ತಾರೆ. ಅದ್ಭುತ. ಸೊ ಅದ್ಭುತವಾದಂಥ ಸ್ಥಳ, ಟೆಂಪಲ್ಲು ಸಹ ತುಂಬ ಅದ್ಭುತವಾಗಿದೆ. ಆಮೇಲೆ ರುದ್ರಾಕ್ಷಕ್ಕೆ ನೇಪಾಳ ಬಹಳ ಫೇಮಸ್. ರುದ್ರಾಕ್ಷದ ಮರಗಳು ತುಂಬ ಇದ್ದಾವೆ. ಹಿಂದೂಗಳಿಗೆ ರುದ್ರಾಕ್ಷ ಅಂದರೆ ಬಹಳ ಪವಿತ್ರವಾದ್ದು, ಬಹಳ ನಂಬಿಕೆ ಇರುವಂಥದ್ದು. ಹೌದು. ಹಾಗೆ ಇನ್ನೊಂದು ಏನು ಅಂತ ಹೇಳಿದರೆ, ಕಠ್ಮಂಡುವಿಂದ ಅನತಿ ದೂರದಲ್ಲೇ ಒಂದು ಡೋಲೇಶ್ವರ ಮಹಾದೇವ ಅಂತ ಇದೆ. ಡೋಲೇಶ್ವರ ಮಹಾದೇವ. ಹೌದು. ಡೋಲೇಶ್ವರ ಮಹಾದೇವ ಏನು ಅಂತ ಕೇಳಿದರೆ, ಇದು ಕೇದಾರದ ಅರ್ಧ ಭಾಗ ಅಂತ ಹೇಳ್ತಾರೆ. ನಾವು ಕೇದಾರನಾಥನ ದರ್ಶನ ಮಾಡಿದವರಿಗೆ ಡೋಲೇಶ್ವರನ ದರ್ಶನವೂ ಮಾಡಿದರೆ ಜ್ಯೋತಿರ್ಲಿಂಗ ಸಂಪೂರ್ಣ ಆಗ್ತದೆ ಅಂತ ಒಂದು ಪುರಾಣದಲ್ಲಿರುವಂಥದ್ದು. ಸೊ ಡೋಲೇಶ್ವರ ಮಹಾದೇವ ಯಾಕೆ, ಹೇಗೆ ಅರ್ಧ ಅಂತ, ಪಾಂಡವರು ಕೌರವರನ್ನು ಸಂಹಾರ ಮಾಡಿದ ಮೇಲೆ ಅವರು ರಾಜ್ಯ ಭಾರಕ್ಕೆ ಬರ್ತಾರೆ. ಆಗ ಅವ್ರಿಗೆ ಮನಸ್ಸಲ್ಲಿ ಬರ್ತದೆ, ನಾವು ಇಷ್ಟೆಲ್ಲ ಜನನ್ನ ಕೊಂದಿದ್ದೀವಿ, ಎಲ್ಲ ಮಾಡಿ, ಅದು ಸ್ವಂತ ಸಹೋದರರು ಕುಟುಂಬದವರಲ್ವ, ದಾಯಾದಿಗಳನ್ನೆಲ್ಲ ಕೊಂದು ಇದು ಮಾಡಿದದ್ದು, ಅದರ ಪಶ್ಚಾತ್ತಾಪ ಕಾಡ್ತದೆ. ಆವಾಗ ಏನು ಮಾಡೋದು, ಪಶ್ಚಾತ್ತಾಪ ಕಾಡಿದವಾಗ ಅವರು ಅದಕ್ಕೆ ಅವರಿಗೆ ಒಂದು ನೆಮ್ಮದಿಯೇ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾರೆ, ಏನು ಮಾಡೋದು, ಒಂದು ಕೆಲಸ ಮಾಡಿ, ನೀವು ಈಶ್ವರನನ್ನು ಒಲಿಸ್ಕೊಂಡು ಈಶ್ವರ ನಿಮ್ಮ ಇದನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ. ಇವರು ಹೊರಡ್ತಾರೆ, ಅಣ್ಣ ತಮ್ಮ 5 ಜನನೂ ಈಶ್ವರನನ್ನು ಹುಡ್ಕೊಂಡು ಹೋಗ್ದವಾಗ ಈಶ್ವರನಿಗೆ ಗೊತ್ತಾಗ್ತದೆ, ಇವರು ನನ್ನ ನೋಡೋಕೆ ಬರ್ತಾ ಇದ್ದಾರೆ ಅಂತ. ಈಶ್ವರನಿಗೆ ಆವಾಗ ಅನಿಸ್ತದೆ, ಇವರಿಗೆ ನಾನು ಇದನ್ನು ಇದು ಮಾಡಬಾರ್ದು, ಇವರದ್ದು ಪರಿಹಾರ ಆಗಬಾರ್ದು ಇವರಿಗೆ, ಇವರು ಅಷ್ಟು ಒಂದು ಸಿಂಹಾಸನಕ್ಕೋಸ್ಕರ ಅಷ್ಟು ಲಕ್ಷ ಅಕ್ಷೋಹಿಣಿ ಸೈನ್ಯ ಇದೆಲ್ಲ ಇದು ಮಾಡಿದ್ದಾರೆ ಅಂಥೇಳಿ ಕಾಣಿಸ್ಬಾರ್ದು ಅಂತ. ಅವರು ಬರ್ತಾ ಇರುವಾಗ ಯಾರೋ ಹೇಳ್ತಾರೆ, ಇಂಥ ಜಾಗದಲ್ಲಿ ಪರಶುವನ್ನು ನಾವು ನೋಡಿದ್ದೀವಿ ಅಂತ. ಆ ಜಾಗಕ್ಕೆ ಬಂದು ನೋಡಿದವಾಗ ಅವಾಗ ಏನು ಮಾಡೋದು, ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ಏನಾಯಿತು, ಈಶ್ವರ ಕೋಣದ ರೂಪದಲ್ಲಿ ಅಲ್ಲಿ ತುಂಬ ಕೋಣಗಳೆಲ್ಲ ಇರ್ತಾವಂತೆ. ಕೋಣದ ರೂಪದಲ್ಲಿ ಅವರು 10 ಜೊತೆ 11 ಅಂತ ಈಶ್ವರ ಅವತಾರ ಬದಲಾಯಿಸ್ತಾನೆ ಅಂತ. ಇಂಟ್ರೆಸ್ಟಿಂಗ್ ಕಥೆಗಳು. ಹೌದೌದು. ಅದನ್ನೇ ಗುಪ್ತಕಾಶಿ ಅಂತ ಹೇಳ್ತೀವಿ ಕೇದಾರದಲ್ಲಿ. ಅಲ್ಲಿ ಈಶ್ವರ ಆ ಕೋಣದ ರೂಪದಲ್ಲಿ ಮಾಯ ಆಗ್ತದೆ. ಆವಾಗ ಏನಾಗ್ತದೆ, ಇವರಿಗೆ ಇದಾಗ್ತದೆ, ಈಶ್ವರ ಒಂದು ಕೆಲಸ ಮಾಡುವ, ಭೀಮ ದೊಡ್ಡ ಆಕೃತಿ ಅಲ್ಲ, ಕಾಲು ಅಗಲ ಮಾಡಿ ನಿಂತ್ಕೊಳ್ಳೋದು, ಇವರು ಪಾಂಡವರು ಉಳಿದವರು ಆ ಕೋಣಗಳು ಒಂದೊಂದೇ ಭೀಮನ ಕಾಲಡಿ ಇದು ಮಾಡೋದು, ಈಶ್ವರನ್ ಇದಾಗುವುದಿಲ್ಲ. ಆವಾಗ ಈಶ್ವರನ ಕಂಡುಹಿಡಿದು ಬಿಡುವ ಅಂತ ಇವರಿಗೂ ಗೊತ್ತಾಗ್ತದೆ. ಆವಾಗ ಏನು ಬರಬೇಕು ಅನ್ನುವಾಗ
ಇವು ಭೂಮಿಯ ಅಡಿಗಡೆ ಹೋಗೋಣ ಅಂತ ಈಶ್ವರ ಏನು ಮಾಡ್ತಾನೆ, ಹಾ. ಕೋಣ, ಈಶ್ವರ ರೂಪದಲ್ಲಿರೋ ಕೋಣ ಹ್ಮ್. ಅದು ಭೂಮಿಯ ಅಡಿಗಡೆ ಹೋಗ್ಬಿಡ್ತದೆ. ಓ. ಅಷ್ಟೊತ್ತಿಗೆ ಇದು ಈಶ್ವರ ಅಂತ ಗೊತ್ತಾಯಿತು. ಆವಾಗ ಅವನು ಏನು ಮಾಡ್ತಾನೆ, ಬಾಲ ಹಿಡಿದು ಬಿಡ್ತಾನೆ ಹಾ. ಭೀಮ. ಭೀಮ. ಅರ್ಧ ಭಾಗ ಆವಾಗೆಲ್ಲ ಭೂಮಿ ಇದಲ್ವ, ಅಲ್ಲಿ ಇದು ನೇಪಾಳಕ್ಕೆ ಹೋಗಿದೆ. ಹಾ. ಫೇಸ್ ಅದು, ಅದರ ಬೆನ್ನು ಅದು ಕೇದಾರ ಅಂತ ಹೇಳ್ತಾರೆ. ಓಹೋ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಕೇದಾರದಲ್ಲಿರುವ ಶಿಲೆಯು, ನೀವು ಲಿಂಗವು ಸಹ ಹ್ಮ್. ಬೇರೆ ನೀವು ಲಿಂಗ ಏನು ನೋಡ್ತೀವಲ್ಲ, ಈಶ್ವರ ಲಿಂಗಗಳು ಬೇಕಾದಷ್ಟು ನಾವು ನೋಡ್ತೀವಲ್ಲ, ಆ ಥರ ಲಿಂಗ ಇಲ್ಲ. ಅದು ಒಂಥರ ಯಾವುದು ಬೆನ್ನಿನ ಥರನೇ ಓ. ಕೇದಾರನಾಥನ ಏನು ವಿಗ್ರಹ ಶಿಲೆ ಅಂತ ಏನು ಹೇಳ್ತೀವಲ್ಲ, ಆಗಿದ್ಯಾ? ಹ್ಮ್. ಆ ಥರ ಇದೆ. ಹ್ಮ್, ಹ್ಮ್, ಹ್ಮ್. ಅದು ಬೆನ್ನಿನ ಥರನೇ ಇದೆ. ಹೌದು. ಅದರ ಮುಖ ಡೋಲೇಶ್ವರ ಮಹಾದೇವ ಅಂತ. ಓಹೋ ಹೋ ಹೋ. ತುಂಬ ಅದ್ಭುತವಾದಂಥ ಒಳ್ಳೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹ್ಮ್, ಹ್ಮ್. ಹಾಗೆ ಕಠ್ಮಂಡು ಸುತ್ತಮುತ್ತಲು ಬಹಳ ಒಳ್ಳೊಳ್ಳೆ ಒಂದು ಸಣ್ಣ ಸಣ್ಣ, ಆವಾಗೆಲ್ಲ ಸಣ್ಣ ಸಣ್ಣ ರಾಜ್ಯಗಳಿದ್ದ ಹಾಗೆ ಕಠ್ಮಂಡು ಅನ್ನುವಂಥದ್ದು ಒಂದು 3-4 ರಾಜ್ಯಗಳು ಅಥವಾ ಒಂದೊಂದು ಏರಿಯಾ ಒಂದು ಇದು ಮಾಡ್ಕೊಂಡವರು ಒಂದೊಂದು ಏನು ಹೇಳ್ತಾರೆ, ಸಣ್ಣ ಸಣ್ಣ ಒಂದು ಏರಿಯಾ ಇದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಭಕ್ತಪುರ, ಹ್ಮ್, ಹ್ಮ್. ಆಮೇಲೆ ಪಾಟಾಣ್, ಅದಕ್ಕೆ ಅವರು ದರ್ಬಾರ್ ಸ್ಕ್ವೇರ್ ಅಂತ, ಓಹೋ. ಕಠ್ಮಂಡು ದರ್ಬಾರ್ ಸ್ಕ್ವೇರ್ ಓಕೆ. ಅಂದರೆ ಅಲ್ಲಿ ದರ್ಬಾರ ಮಾಡುವ, ರಾಜನ ದರ್ಬಾರ ಮಾಡುವಂಥ ಅವರು ಆ ಏರಿಯಾವನ್ನು ಒಂದೊಂದು ಇದು ಮಾಡಿದ್ದಾರೆ. ಪಾಟಾಣ್ ಅಂತ ಒಂದು ಏರಿಯಾ ಇದೆ, ಹ್ಮ್, ಹ್ಮ್. ಅಲ್ಲಿ ಒಂದು ಕೃಷ್ಣ ಟೆಂಪಲ್ ಇದೆ, ಒಂದು ಹೌದಾ? ಅದ್ಭುತವಾಗಿದೆ. ಹೌದು. ಹಾ, ಹಾ, ಹಾ. ಆಮೇಲೆ ಈ ಭಕ್ತಪುರದಲ್ಲಿ ಒಂದು ದುರ್ಗೆ ಇದು ಟೆಂಪಲ್ಲು ಇದೆ. ಹ್ಮ್, ಹ್ಮ್. ಒಂದು ಅದ್ಭುತವಾದಂಥ ಅವರು ನೇಪಾಳಿ ಶೈಲಿಯಲ್ಲಿರುವಂಥದ್ದು ಆರ್ಕಿಟೆಕ್ಚರ್. ಹ್ಮ್. ಅದು ಒಂಥರ ನೋಡಲಿಕ್ಕೆ ಅದ್ಭುತವಾಗಿರ್ತದೆ. ಒಂದೊಂದು ದೇಶದಲ್ಲಿ ಒಂದೊಂದು ಆರ್ಕಿಟೆಕ್ಚರ್ ಇರ್ತದೆ. ಹೌದು, ಹೌದು, ಹೌದು. ನಮ್ಮ ಇಂಡಿಯಾದ ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ಬೇರೆ ಥರ, ನಾರ್ತ್ ಇಂಡಿಯಾದ ಆರ್ಕಿಟೆಕ್ಚರ್ ಬೇರೆ ಥರ, ಸೌತ್ ಇಂಡಿಯಾದಲ್ಲೂ ಕೇರಳದವ್ರದ್ದೇ ಇನ್ನೊಂದು ಥರ. ಇನ್ನೊಂದ್ ಥರ ಇದೆ. correct. ಹೌದು. ಹಾಗೆ ಒಂದು ಅದ್ಭುತವಾದಂಥ ಆರ್ಕಿಟೆಕ್ಚರ್ ಇದೆ. ಇಷ್ಟೆಲ್ಲ ಆದ ಮೇಲೂ ನಿಮಗೆ ನೇಪಾಳದಲ್ಲಿ ಬೇರೆ ಬೇರೆ ಇದೆ ದೇವಸ್ಥಾನ, ಇದೆಲ್ಲ ಆಯ್ತಲ್ಲ. ಹ್ಮ್, ಹ್ಮ್. ನಿಮಗೆ ರಿವರ್ ರಾಫ್ಟಿಂಗ್ ಮಾಡೋರಿಗೆ ಅದು ಇದೆ. ಸೊ ನಿಸರ್ಗದ ಆದಷ್ಟು ಸ್ವಾರಸ್ಯಕರ ಸ್ಥಳಗಳು ಇದೆ. ಆಮೇಲೆ ಇನ್ನು ಮತ್ತೆ ಏನು ಹೇಳಬೇಕು ಅಂದರೆ, ನಿಮಗೆ ಮೌಂಟ್ ಎವರೆಸ್ಟ್ ಅಂತೂ ಹತ್ತಲಿಕ್ಕೆ ಆಗೋದಿಲ್ಲ. ಹಾ. ಸೊ ಮೌಂಟೇನ್ ಫ್ಲೈಟ್ ಇದೆ, ಬೆಳಿಗ್ಗೆ ಎವ್ರಿಡೇ ಇರ್ತದೆ. ಮೌಂಟೇನ್ಗೆ ನಮ್ಮ ಮೌಂಟ್ ಎವರೆಸ್ಟನ್ನು ಹತ್ತಿರದಲ್ಲಿ ತೋರಿಸ್ಕೊಂಡು ಬರ್ತಾನೆ. ಹ್ಮ್, 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 ಹ್ಮ್. ಅದೊಂದು ಅದ್ಭುತವಾದ್ದಿದೆ. ಹ್ಮ್. ಆಮೇಲೆ ಇನ್ನು ಫೀವಾ ಲೇಕಲ್ಲಿ ಬೋಟಿಂಗ್ ಮಾಡೋದು ಪೋಖ್ರಾದಲ್ಲಿ, ಹಾ. ಅದು ಒಂದು ಅದ್ಭುತ. ಹ್ಮ್, ಹ್ಮ್, ಹ್ಮ್. ಇನ್ನೂ ಒಂದು ಏನು ಅಂತ ಹೇಳಿದರೆ, ಒಂದು ನ್ಯಾಷನಲ್ ಪಾರ್ಕ್ ಇದೆ, ಫೇಮಸ್ ನ್ಯಾಷನಲ್ ಪಾರ್ಕ್ ಅದು, ಹ್ಮ್, ಹ್ಮ್. ರಾಯಲ್ ಚಿತ್ವಾನ್ ನ್ಯಾಷನಲ್ ಪಾರ್ಕ್ ಅಂತ ಅದಕ್ಕೆ ಹೆಸರು. ಓಹೋ. ಇಲ್ಲಿ ಆನೆಗಳು, ನೀವು ಆನೆಗಳ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಬೋದು. ಹ್ಮ್. ಇಲ್ಲಿ ಫೇಮಸ್ ಏನಕ್ಕೆ ಅಂದರೆ, ಒಂದನೇದಾಗಿ ಗೆಂಡಮೃಗಕ್ಕೆ ಫೇಮಸ್. ಓಹೋ. ನೇಪಾಳದ ಗೆಂಡಮೃಗಗಳು ಹ್ಮ್. ಇಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಎನಿ ಟೈಮು ನೇಪಾಳಿ ಕಲ್ಚರಲ್ ಡ್ಯಾನ್ಸು ಪ್ರೋಗ್ರಾಮು, ಒಂದು ಹಳ್ಳಿ ಅನುಭವ, ಹಾ, ಹಾ. ಅದು ಒಂದು ಅದ್ಭುತ. ಹ್ಮ್. ಸೊ ನೇಪಾಳ ನೀವು ಒಂದು ಎಲ್ಲ ತಿಳ್ಕೊಳ್ಬೋದು, ಸಣ್ಣ ಕಂಟ್ರಿ ಅಂಥೇಳಿ. ಆದರೆ ನೇಪಾಳ ನೀವು ಒಂದು 10-15 ದಿನ ನೋಡಿದರೂ ನಿಮಗೆ ಬೇಜಾರಾಗೋದಿಲ್ಲ, ಓ. ಅಷ್ಟು ನೋಡಲಿಕ್ಕೆ ಇದೆ. ಹ್ಮ್, ಹ್ಮ್, ಹ್ಮ್. ಬಹಳ ಅದ್ಭುತ. ನಾವು ಹಾಗೆ ಹೋಗಿ ಬಂದರೆ ಏನೂ ಇರೋದಿಲ್ಲ. ಹಾ, ಆದರೆ ಹಾ. ಅಲ್ಲಿ ಒಂದೊಂದು ವಿಶಿಷ್ಟವಾದ ನೋಡ್ಲಿಕ್ಕೆ ಇದೆ. ಸ್ಥಳಗಳನ್ನು ಬಗ್ಗೆ ಒಂದು ಮಾಹಿತಿ ತಗೊಂಡು ನೋಡಿದರೆ, ಕರೆಕ್ಟ್. ನಾವು ಅದಕ್ಕೆ ಒಂದು 9 ದಿನದ ಒಂದು ಗ್ರೂಪ್ ಮಾಡ್ತಾ ಇರ್ತೇವೆ, ರೆಗ್ಯುಲರಾಗಿ ಹೋಗುವಂಥದ್ದು. ಮತ್ತು 4-5 ಡೇಸು ಮಾಡಿಕೊಡಿ ಅಂತ ಹೇಳ್ತಾರೆ, ಅದಕ್ಕೂ ಮಾಡಿಕೊಡ್ತೇವೆ. ಅವರವ್ರಿಗೆ ಕಸ್ಟಮೈಸ್ ಬೇಕಂದ್ರೂ ಮಾಡಿಕೊಡ್ತೀವಿ. ಮತ್ತು ಇನ್ನೂ ಹೇಳಬೇಕಂದ್ರೆ ಆಹಾರ ವಿಚಾರದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಹೆಚ್ಚು Same ಕಡಿಮೆ Indian food ಸಿಗುತ್ತೆ. ಉತ್ತರದ ಭಾರತದ ಇರೋದ್ರಿಂದಾಗಿ ಹಾ. ಈಗ ಏನಾಗಿದೆ, ನಮ್ಮ ಈ ಇಡ್ಲಿ ದೋಸೆನೂ ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಇದೆ. ಅಲ್ಲೂ ಸಿಗುತ್ತೆ. ಎಲ್ಲ ಕಡೆನೂ ಇಡ್ಲಿ ದೋಸೆನೂ ನಮ್ಮ ಥರ ಬೆಂಗಳೂರು ಥರ ಅಂತೂ ಅಲ್ಲ, ಆದರೆ ಇಡ್ಲಿ ದೋಸೆನೂ ಸಿಗುತ್ತೆ. ಮತ್ತು ಒಳ್ಳೆ ಫ್ರೂಟ್ಸು ಇಟ್ಸು ಎಲ್ಲ ಬೇಕಾದಂಗೆ, ಏನೂ ತೊಂದರೆ ಇಲ್ಲ. ಲ್ಯಾಂಗ್ವೇಜ್ ವಿಚಾರ ಬಂದರೂ ನೇಪಾಳಿ ಅವ್ರದ್ದೇ ಲ್ಯಾಂಗ್ವೇಜ್ ಇದೆ, ಬಟ್ ಹಿಂದಿ ಎಲ್ಲ ಕಡೆ ಗೊತ್ತಿರುವಂಥದ್ದು. ಇನ್ನು ಕರೆನ್ಸಿ ಮ್ಯಾಟ್ರ್ ಏನೂ ತೊಂದರೆ ಇಲ್ಲ. ನೀವು ಯಾರಿಗೆ ಬೇಕಾದರೂ ಇಂಡಿಯನ್ ಕರೆನ್ಸಿ ಕೊಟ್ಟು ತೊಗೊಳ್ತಾರೆ. ಚೇಂಜು ಅವ್ರ ಹತ್ರ ಇಂಡಿಯನ್ ಕರೆನ್ಸಿ ಇದ್ದರೆ ಚೇಂಜು ಇಂಡಿಯನ್ ಕರೆನ್ಸಿ ಕೊಡ್ತಾರೆ, ಇಲ್ಲ ಅಂದರೆ ನೇಪಾಳಿ ಕರೆನ್ಸಿ ಕೊಡ್ತಾರೆ. ಆಯಿತಾ? ವೀಸಾ ಆದರೂ ಬೇಕಾ? ವೀಸಾ ಬೇಡ. ಆ್ಯಕ್ಚುಲಿ ನಿಮಗೆ ವೋಟರ್ ಐ ಡಿ ಇದ್ದರೆ ಸಾಕು, ಪಾಸ್ಪೋರ್ಟ್ ಸಹ ಬೇಡ. ಹೌದಾ? ಓ, ಬರೀ ನೇಪಾಳಕ್ಕೆ ಹೋಗಿ, ಹೌದು, ಪಾಸ್ಪೋರ್ಟ್ ಸಹ ಬೇಡ.
ವೋಟರ್ ಐ ಡಿ ಕಂಪಲ್ಸರಿ ಬೇಕೇ ಆಗ್ತದೆ. ಬಟ್ ಅವರು ಈ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸನ್ನೆಲ್ಲ ಇದು ಮಾನ್ಯ ಮಾಡೋದಿಲ್ಲ. ಬಟ್ ವೋಟರ್ ಐ ಡಿ ಹೌದು ಇದ್ದರೆ ಸಾಕಾಗ್ತದೆ ನಿಮಗೆ. ಪಾಸ್ಪೋರ್ಟ್ ವೀಸಾ ಯಾವುದು ಬೇಡ, ಯಾವುದೂ ಬೇಡ. ಹಾಗೆ ನೇಪಾಳಕ್ಕೆ ಹೋಗೋದಾದರೆ ನಮ್ಮ ಲ್ಯಾಂಡ್ ನಮ್ಮ ದೇಶದಿಂದ ಬೇಕಾದಷ್ಟು ರಸ್ತೆ ಇದೆ. ನೀವು ಒಂದು ನೇಪಾಳದಿಂದ ಕೆಲವೊಂದು ಭಾಗಕ್ಕೆ ನೇಪಾಳದಲ್ಲೇ ರೋಡ್ ರಸ್ತೆ ಇಲ್ಲದೆ ಇರ್ಬೋದು, ಅಥವಾ ಹೋಗ್ಲಿಕ್ಕೆ ಕಠಿಣ ಇರ್ಬೋದು. ಆದರೆ ಕೆಲವೊಂದು ಎಕ್ಸಾಂಪಲ್ ಲಕ್ನೋದಿಂದ ನೇಪಾಳಗಂಜ್ ಹತ್ತಿರ ಹೋಗಲಿಕ್ಕೆ ಬಹಳ, ನೇಪಾಳಗಂಜ್ ಅಂತ ಒಂದು ಸಿಟಿ ಇದೆ. ನಾವು ಕೈಲಾಶ್ ಮಾನಸರೋವರದಲ್ಲಿ ಹೋಗುವಾಗ ಜಾಸ್ತಿ ಯೂಸ್ ಮಾಡ್ತೀವಿ ಅದನ್ನ. ಕೈಲಾಶ್ ಮಾನಸರೋವರಕ್ಕೆ ಬೈ ಫ್ಲೈಟು ಕಡಿಮೆ ದಿನದಲ್ಲಿ ಹೋಗಬೇಕು ಅಂದರೆ ಹೆಲಿಕಾಪ್ಟರ್ ನೇಪಾಳಗಂಜದಿಂದನೇ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲಿಯೂ ರಾಷ್ಟ್ರೀಯ ಉದ್ಯಾನವನ ಎಲ್ಲ ತುಂಬ ಚೆನ್ನಾಗಿದೆ ನೇಪಾಳಗಂಜಲ್ಲಿಯೂ. ಹಾಗೆ ನಾವು ಗೋರಖ್ಪುರ ಮೇಯ್ನ್ ಬಾರ್ಡರ್ ಅಂತ ಹೇಳಿದರೆ ಗೋರಖ್ಪುರದಿಂದ ಸುನಾಲಿ ಬಾರ್ಡರ್ ಅಂತ ಇದೆ. ಇದು ನಮ್ಮ ನೇಪಾಳದ ನಡುವೆ ನಡೆಯುವಂಥ ಅರ್ಧ ವ್ಯವಹಾರ ಇಲ್ಲ ನಡೀತದೆ. ಯಾಕೆಂದರೆ ಅಲ್ಲಿ ನಿಮಗೆ ಟ್ರಕ್ಗಳ ಸಾಲು ಎನಿ ಟೈಮ್ ನೇಪಾಳಕ್ಕೆ ಹೋಗುವ ಗೂಡ್ಸು ಎಲ್ಲ ಇದೇ ಮಾರ್ಗವಾಗಿ ಹೋಗುವಂಥ, ಅಂದರೆ ಅದ್ಭುತವಾದ ಹೈವೇ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ನೀವು ಬಿಹಾರದಲ್ಲಿ ರಕ್ಸೋಲ್ ಅಂತ ಒಂದು ಊರಿದೆ. ರಕ್ಸೋಲು ಅವರದ್ದು ಊರು ಒಂದು ಬೀರ್ಗಂಜ್ ಅಂತ. ಇಲ್ಲಿ ಸುನೋಲಿ ಬಾರ್ಡ್ರಲ್ಲಿ ನಮ್ಮದು ಸುನೋಲಿ ನಮ್ಮೂರು, ನಮ್ಮ ದೇಶದ ಅಂತಿಮ ಊರು. ನೇಪಾಳದ್ದು ಬೈರಹವ ಅಂತ ಊರು ಸ್ಟಾರ್ಟ್ ಆಗ್ತದೆ. ಬೈಲಂದೇಹಿ ಅಂತ ಆ ಗೇಟ್ಗೆ, ಆಮೇಲೆ ಬೈರಹವ ಅಂತ. ಇಲ್ಲಿ ಬೀರ್ಗಂಜ್ ಅಂತ ಅಲ್ಲಿ. ಆದರೆ ಆ ರೋಡು ಇಷ್ಟು ಸುಗಮವಾಗಿಲ್ಲ ನಮ್ಮ. ಅಂದರೆ ನೀವು ಆ ವ್ಯತ್ಯಾಸವನ್ನು ಕಾಣ್ತೀರಾ? ಈಗ ನೇಪಾಳ ಒಂದು ಕಡೆ ಭಾರತದ ರೋಡು ಮತ್ತು ನೇಪಾಳದ ರೋಡ್ ಒಂದು ಡಿಫ್ರೆನ್ಸ್ ಏನಾದರೂ ಕಾಣಿಸುತ್ತಾ? ಹಾಂ, ಡೆಫಿನೆಟ್ಲಿ ಇದೆ. ನಾವು ರೋಡ್ ವಿಚಾರ ಬಂದಾವಾಗ ನೇಪಾಳದವರು ಆರ್ಥಿಕವಾಗಿ ನಮಗಿಂತ ಬಹಳಷ್ಟು ಹಿಂದಿದ್ದಾರೆ ಅನಿಸ್ತದೆ. ಆಯಿತಾ? ಆ ವಿಚಾರದಲ್ಲಿ ನೇಪಾಳದಲ್ಲಿ ರೋಡ್ಗಳು ರಿಪೇರಿ ಎಲ್ಲ ನಮ್ಮ ದೇಶದಷ್ಟು, ಅದು ನಮ್ಮ ದೇಶ ಇತ್ತೀಚೆಗೆ ಒಂದು 10 ವರ್ಷದಲ್ಲಿ ನೋಡಿರೋಂಥ ಪ್ರಗತಿ ಇದೆಯಲ್ಲ, ಬಹಳ ಗ್ರೋತ್ ಕಂಡುಬಂದಿದೆ. ರೋಡ್ ವಿಚಾರದಲ್ಲಿ ನಾವು ತುಂಬ ಮುಂದಿದ್ದೇವೆ ಅಂತ ಅನಿಸ್ತದೆ. ಹಾಗಾಗಿ ಅವರ ರೋಡ್ಗಳು, ಕೆಲವೊಂದು ರೋಡ್ಗಳು ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ತುಂಬ ಇನ್ನೂ ಡೆವಲಪ್ ಆಗಬೇಕು. ಹಾಗಂತ ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ. ಏನು ಮತ್ತು ಜರ್ನಿ ಲಾಂಗ್ ಇರೋದಿಲ್ಲ. ರೋಡು ಹಾಳಾಗಿದ್ದಿದ್ರು ನಮ್ಗೆ ಅಷ್ಟು ವ್ಯತ್ಯಾಸ. ಹಾಗಾಗಿ ತುಂಬ ಲಾಂಗ್ ಜರ್ನಿ 400, 500, 1000 ಕಿಲೋಮೀಟರ್ ಇದ್ದರೆ ಆವಾಗ ವ್ಯತ್ಯಾಸ ಗೊತ್ತಾಗ್ತದೆ. ದೇಶ ಅದು ಸಣ್ಣ ದೇಶ, ಸ್ವಲ್ಪ ಜರ್ನಿ ಇರ್ತದೆ. ಮಧ್ಯೆ ನಾವು ಕೆಲವೊಂದು ಕಡೆ ಫ್ಲೈಟ್ ಯೂಸ್ ಮಾಡ್ತೀವಿ. ಇನ್ನೂ ಒಂದು ಅದ್ಭುತವಾದ ಕನೆಕ್ಷನ್ ಇದೆ ನಮಗೂ ಅವ್ರಿಗೆ. ಅಯೋಧ್ಯ ಶ್ರೀರಾಮ, ಜಾನಕಿ ಮಾತಾ, ಜನಕ್ಪುರ ಅಂತ. ಆ ಜನಕ್ಪುರದಲ್ಲೂ ಜಾನಕಿಯನ್ನ ವಿವಾಹವಾಗಿದ್ದು ಮಂದಿರ ಎಲ್ಲ ಇದೆ. ಜನಕ್ಪುರಕ್ಕೆ ಹೋಗಬೇಕಾದ್ರೂ ನಮಗೆ ರೋಡ್ ಕನೆಕ್ಟಿವಿಟಿ, ಈಗ ನೀವು ರೋಡಿನ ವಿಚಾರ ಹೇಳುವಾಗ ಈ ರೋಡ್ ಕನೆಕ್ಟಿವಿಟಿ ಜನಕ್ಪುರಕ್ಕೆ ನಮಗೆ ಸರಿಯಾಗಿ ಇದಿಲ್ಲ. ಅದಕ್ಕೆ ನಮಗೆ ಏನಂದರೆ ಬಿಹಾರದಿಂದ ಒಂದು ರೋಡ್ ಇದೆ, ಚೆನ್ನಾಗಿದೆ. ಆದರೆ ನಾವು ಕಠ್ಮಂಡುವಿಂದ, ಅದೇ ನಾನು ನೇಪಾಳದ ಅವರಿಗೆ ಇಲ್ಲಿದ್ದ ಜಾಗ ನಮಗೆ ಕೆಲವೊಂದು ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಹೇಳಿದ್ದು ಇದೇ ವಿಚಾರಕ್ಕೆ. ನಾವು ಅದೇ ಕಠ್ಮಂಡುವಿಂದ ಜನಕ್ಪುರಕ್ಕೆ ಬರಬೇಕಾದ್ರೆ ರೋಡ್ ಯೂಸ್ ಮಾಡೋದಿಲ್ಲ. ರೋಡ್ ಅಷ್ಟು ಚೆನ್ನಾಗಿಲ್ಲ, ನಾವು ಫ್ಲೈಟಲ್ಲೇ ಬರ್ತೇವೆ. ಅವರು ಅಲ್ಲಿ ಕೆಲವೊಂದು ಸ್ಥಳಕ್ಕೆ ನಾನು ಎಕ್ಸಾಂಪಲ್ ಹೇಳಿದೆ ಆವಾಗ, ಜಾಮ್ಸಮ್, ಪೋಖ್ರಾದಿಂದ ಜಾಮ್ಸಮ್ ಮುಕ್ತಿನಾಥಕ್ಕೆ ಹೋಗಬೇಕಾದ್ರೂ ನಾವು ರೋಡ್ ಯೂಸ್ ಮಾಡೋದಿಲ್ಲ, ಫ್ಲೈಟ್ ಯೂಸ್ ಮಾಡ್ತೀವಿ. ಹಾಗೆ ನಾವು ಈಗ ಕಠ್ಮಂಡುವಿಂದ ಜನಕ್ಪುರಕ್ಕೆ ಬರಬೇಕಾದ್ರೂ ಫ್ಲೈಟೇ ಯೂಸ್ ಮಾಡ್ತೀವಿ. ರೋಡ್ ಅಷ್ಟು ಚೆನ್ನಾಗಿಲ್ಲ, ಮತ್ತು ಸುಮ್ಮನೆ ಇದು ಮಾಡ್ಕೊಳ್ಳೋದಕ್ಕಿಂತ ಒಂದು 7-8 ಸಾವಿರ ರೂಪಾಯಿಯಲ್ಲಿ ಫ್ಲೈಟೇ ಸಿಗ್ತದೆ. ಹಾಗೆ ಅಲ್ಲಿಂದ ಅದೇ ನೀವು ಜನಕ್ಪುರದಿಂದ ನಮ್ಮ ಇಂಡಿಯಾದ ದರ್ಬಾಂಗ ಅನ್ನುವಂಥ ಒಂದು ಊರಿಗೆ ಬಿಹಾರದಲ್ಲಿದೆ, ಅಲ್ಲಿ ರೋಡ್ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ನೇಪಾಳದ ಕೆಲವು ಭಾಗಗಳನ್ನು ನಾವು ಇಂಡಿಯಾದಿಂದ ಬಹಳ ಚೆನ್ನಾಗಿ ಸಂಪರ್ಕ ಇದೆ ಅಂತ ಅದನ್ನೇ ಹೇಳಿದ್ದು. ಅಲ್ಲಿ ಒಳಗಡೆ ಸ್ವಲ್ಪ ರೋಡ್ ಸಂಪರ್ಕ ಎಲ್ಲಿ ಇಲ್ಲವೋ ಅಲ್ಲಿ ನಾವು ಫ್ಲೈಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಜನಕ್ಪುರದಲ್ಲಿ ಏನು ಸರ್, ಈಗ ಸೀತೆಯ ನಾಡು ಅಂತ ಹೇಳ್ತಾರಲ್ವ, ಸೊ ಅಲ್ಲಿ ಏನಾದರೂ ವಿಶೇಷ? ಜನಕ್ಪುರ ಹಿಂದೆ ಏನಾಗಿತ್ತು, ಒಂದು ಇತ್ತೀಚೆಗೆ ಒಂದು ಈ ರಾಮ ಜನ್ಮಭೂಮಿ ಆದ ಮೇಲೆ ಜನಕ್ಪುರಕ್ಕೂ ಮತ್ತಷ್ಟು ಮಹತ್ವ ಬಂತು. ಹಿಂದೆ ಜನಕ್ಪುರ ಒಂದು ಯಾತ್ರಾ ಸ್ಥಳ ಆಗಿತ್ತು ಅಷ್ಟೇ, ಬಿಟ್ಟರೆ ಒಂದು ಹೇಳ್ತಾರಲ್ಲ ಕ್ಲಾಸ್ ಜನ ಅಂತ ಹೋಗುವಂಥದ್ದು ಬಹಳ ಕಡಿಮೆ ಇತ್ತು. ಯಾತ್ರಾ ಮನೋಭಾವದಿಂದ ಹೋಗ್ತಾ ಇದ್ರು. ಯಾಕಂತ ಹೇಳಿದರೆ ಅಲ್ಲಿ ಫೆಸಿಲಿಟೀಸ್ ಇರಲಿಲ್ಲ. ಈಗ ನಿಮಗೆ ಅಲ್ಲಿ 3 ಸ್ಟಾರ್ ಹೋಟೆಲ್ಗಳು, ಎಲ್ಲೆಲ್ಲ ಒಳ್ಳೊಳ್ಳೆ ರೆಸ್ಟೋರೆಂಟ್ಸು
ಎಲ್ಲ ಜನಕಪುರದಲ್ಲೂ ಆಗಿದೆ. ಅಯೋಧ್ಯದಲ್ಲಿ ಹೇಗೆ ಅಯೋಧ್ಯೆ ಇಂಪ್ಯಾಕ್ಟ್ ಆಗಿದೆ. ಅಯೋಧ್ಯೆ ಇಂಪ್ಯಾಕ್ಟ್ ಅಲ್ಲೂ ಆಗಿದೆ. ಅಯೋಧ್ಯದಲ್ಲಂತೂ ಹೇಳೋದೇ ಬೇಡ. ಅಯೋಧ್ಯೆಯೂ ಒಂದು ಕಾಲದಲ್ಲಿ ಬರೀ ಯಾತ್ರಾ ಸ್ಥಳ ಆಗಿತ್ತು. ಕರೆಕ್ಟ್. ಅದು ಸಹ ಇವತ್ತು 4 ಸ್ಟಾರ್ ಹೋಟೆಲ್ ಆಗಿದೆ. ಹೌದು. ಸೊ ಅದಕ್ಕೆ ಅಯೋಧ್ಯೆಯನ್ನು ನೋಡಿದವರು ಮಾತಾ ಜಾನಕಿಯನ್ನು ನೋಡಲಿಕ್ಕೆ ಜನಕಪುರಕ್ಕೆ ಹೋಗ್ಬಹುದು. ಕರೆಕ್ಟ್. ಭಾಳ ಅದ್ಭುತವಾಗಿ ನೇಪಾಳದ ಒಂದು ದರ್ಶನವನ್ನು ತಾವು ಮಾಡಿಸಿದ್ದೀರಾ ಇಷ್ಟು ಹೊತ್ತು. ನಿಜ ಕೂಡ ಒಂದು ಪುಟ್ಟ ದೇಶ ಆದರೂ ಕೂಡ ಅಲ್ಲಿ ನೀವು ಹೇಳಿದ್ರೆ ನೋಡಲಿಕ್ಕೆ 10 ದಿನ ಬೇಕು, ಅಷ್ಟು ಸ್ಥಳಗಳು ಇದೆ ಅನ್ನುವಂಥದ್ದು. ಸೊ ಆಸಕ್ತರು ಖಂಡಿತ ಕೂಡ ಅಡ್ಗಾಸ್ ಯಾತ್ರಾ ಮೂಲಕ ನೇಪಾಳದ ಒಂದು ಸಂದರ್ಶನವನ್ನು ಮಾಡಿಕೊಂಡು ಖಂಡಿತವಾಗಿ ಬರ್ಬೋದು. ಜೊತೆಗೆ ಇನ್ನೇನಾದರೂ ಹೇಳಲಿಕ್ಕೆ ಇದೆಯಾ, ಈಗ ಯಾವ ರೀತಿ ಒಂದು ಫೆಸಿಲಿಟೀಸನ್ನು ಕೊಡ್ತೀರಿ ಅನ್ನೋದ್ರ ಬಗ್ಗೆ? ನಮ್ಮಲ್ಲಿ ನೇಪಾಳಕ್ಕೆ ಹೋಗಲಿಕ್ಕೆ ನಾವು ಒಂದು ನಮ್ಮ ಇಂಡಿಯಾದಲ್ಲಿ ಮಾಡ್ತೀವಲ್ಲ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್, ಆ ಥರದ್ದು ಒಂದು ಗ್ರೂಪ್ ಟೂರ್ ಇದೆ. ಅದರಲ್ಲಿ ಸಸ್ಯಾಹಾರಿ ಊಟೋಪಹಾರ, ಬೇಸಿಕ್ AC ಅಕಾಮಡೇಷನ್ಸು, ಲಕ್ಸುರಿ ಕೋಚು ಇದೆಲ್ಲ ಮಾಡ್ತೀವಿ ನೇಪಾಳಕ್ಕೆ ಸಹ. ಆಮೇಲೆ ಇನ್ನೊಂದು ಸ್ಟಾರ್ ಕ್ಯಾಟಗರಿ ಹೋಟೆಲ್ಸಲ್ಲಿ ಫಿಕ್ಸೆಡ್ ಡಿಪಾರ್ಚರ್ಸ್ ಅಂತ ಇರುತ್ತೆ. ಅಲ್ಲಿ 4 ಸ್ಟಾರ್ ಹೋಟೆಲ್ಲು, ಕಠ್ಮಂಡುವಲ್ಲೂ ನಾವು ಕೆಲವೊಂದು ಕಡೆ 5 ಸ್ಟಾರು ಕೊಡ್ತೀವಿ. ಆದರೆ ನಾವು ಹೇಳುವಾಗ 4 ಸ್ಟಾರ್ ಹೋಟೆಲ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಜನಕಪುರ ಮತ್ತು ಲುಂಬಿನಿಯಲ್ಲಿ 3 ಸ್ಟಾರ್ ಪ್ಲಸ್ ಸಿಗುತ್ತೆ, 4 ಸ್ಟಾರ್ ಸಿಗೋದಿಲ್ಲ. ಸೊ ಅದು ಒಂದು ಪ್ಯಾಕೇಜ್ 9 ದಿನದಿದೆ. ಇನ್ನೊಂದು 5 ದಿನದ್ದು ಕಠ್ಮಂಡು ಪೋಖ್ರಾ, ಅದಕ್ಕೆ ಒಂದು 5 ಡೇಸ್ದಿದೆ. ಆಮೇಲೆ ಕಸ್ಟಮೈಸ್ ಟೂರ್ಸ್, ನೀವು ಎನಿ ಟೈಮ್ ಎನಿ ಡೇಟ್ ಬಂದು ಒಂದು ನಮಗೆ 3-4 ಡೇಸ್ ಟೈಮ್ ಕೊಟ್ಟರೆ ನಿಮಗೆ ನೇಪಾಳಕ್ಕೆ ನಾವು ನಿಮಗೆ ಅದ್ಭುತವಾದ ನಿಮ್ಮ ನೇಪಾಳವನ್ನು ನಾವು ತೋರಿಸ್ತೇವೆ. 3-4 ಡೇಸ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ಅದು ಕಸ್ಟಮೈಸ್ ಟೂರ್ಸ್ ಬುಕ್ ಮಾಡ್ಬೋದು. ನೀವು ಮಿನಿಮಮ್ 2 ಇದ್ರೂ ಮಾಡಿಕೊಡ್ತೀವಿ. ನಂಬರ್ಸು ಏನು ಬೇರೆ ಇದಿಲ್ಲ. ಹಾಗೆ ಕಠ್ಮಂಡುವಲ್ಲಿ ಆಗಲಿ ಇದಾಗಲಿ ನಾವು ಹೆಚ್ಚಾಗಿ ಯಾವ ಹೋಟೆಲಲ್ಲಿ ನೀವು ಸ್ಟೇ ಆಗಿರ್ತೀವೋ ಆ ಹೋಟೆಲ್ನಲ್ಲಿ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿರ್ತೀವಿ. ಫ್ಯಾಂಟಾಸ್ಟಿಕ್. ಸೊ ಒಳ್ಳೆ ರೀತಿಯ ಅದು 4 ಸ್ಟಾರ್ ಹೋಟೆಲ್ ಅಂದಮೇಲೆ ಆ 4 ಸ್ಟಾರಿಗೆ ತಕ್ಕಂತೆ ಬ್ರೇಕ್ಫಾಸ್ಟ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುವಂಥದ್ದು. 4 ಸ್ಟಾರಿಗೆ ತಕ್ಕಂತೆ ಡಿನ್ನರ್ ವ್ಯವಸ್ಥೆನೂ ಇರುತ್ತೆ. ವೆಜ್ಜು ನಾನ್ ವೆಜ್ಜು ಯಾವುದೇ ಆಪ್ಷನ್ಸ್ ಇರುತ್ತೆ. ಆಮೇಲೆ ರೋಟಿ ಎಲ್ಲ ಸಿಗುತ್ತೆ, ಏನು ತೊಂದರೆ ಆಗುತ್ತೆ, ಆರಾಮ್ಸೆ ಸಲಾಡ್ಸು ಎಲ್ಲ ಇರುತ್ತೆ, ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಒಳ್ಳೆ ಹಾಟ್ ಫುಡ್ಡು ಸಿಗುತ್ತೆ. ಫ್ಯಾಂಟಾಸ್ಟಿಕ್. ಸೊ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ನೇಪಾಳದಲ್ಲಿ ಏನೆಲ್ಲ ನೋಡಬೇಕು ಮತ್ತು ಅಡಿಗಾಸ್ ಯಾತ್ರಾ ಮೂಲಕ ಯಾವೆಲ್ಲ ವಿಶೇಷತೆಗಳನ್ನು ಕಲ್ಪಿಸ್ತೀರಿ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರು. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.